ವೀಕ್ಷಕರೇ, ಪೀಪಲ್ ವಾಯ್ಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಕಳೆದ ವಾರವಷ್ಟೇ ಸಕ್ಕರೆ ಮತ್ತು ಬೆಲ್ಲದ ಬೆಲೆಯಲ್ಲಿ ಏರಿಕೆಯಾಗಿತ್ತು. ಅಕ್ಕಿ ಬೆಲೆಯು ಈಗಾಗಲೇ ಹೆಚ್ಚಳವಾಗಿದೆ. ಇದರ ಮಧ್ಯೆ ಈರುಳ್ಳಿ ಬೆಲೆ ಈಗ ಜನರಿಗೆ ಕಣ್ಣೀರು ತರಿಸ್ತಿದೆ. ಅದಕ್ಕೆ ಕಾರಣ ಏನು ಗೊತ್ತಾ? ಈರುಳ್ಳಿ ಬೆಲೆ ಕೆಜಿಗೆ 60ರಿಂದ 70 ರೂಪಾಯಿಗೆ ಏರಿಕೆಯಾಗಿದೆ. ಈ ಈರುಳ್ಳಿ ಬೆಲೆ ಈಗ ದಿಢೀರ್ ಎಂದು ಹೆಚ್ಚಳವಾಗಲು ಕಾರಣವೇನು ಗೊತ್ತಾ? 10 ದಿನಗಳ ಹಿಂದೆ ಕೆಜಿ ಈರುಳ್ಳಿ ಕೇವಲ 15ರಿಂದ 20 ರೂಪಾಯಿಗೆ ಸಿಗ್ತಿತ್ತು. ಆದರೆ ಈಗ ಈರುಳ್ಳಿ 60 ರೂಪಾಯಿಯಿಂದ 70 ರೂಪಾಯಿಗೆ ಏರಿಕೆಯಾಗಿದೆ. ಹಾಗಾದರೆ ಈರುಳ್ಳಿ ಬೆಲೆ ದಿಢೀರ್ ಅಂತ ಹೆಚ್ಚಳವಾಗಲು ಕಾರಣವೇನು? ಕೇಂದ್ರ ಸರ್ಕಾರ ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಏನೆಲ್ಲ ಪ್ಲಾನ್ ಮಾಡಿಕೊಂಡಿದೆ ಗೊತ್ತಾ? ಹಾಗಾದ್ರೆ ಬನ್ನಿ, ಈರುಳ್ಳಿ ಬೆಲೆ ಹೆಚ್ಚಳ ಆಗಲು ಕಾರಣ ಏನು ಅನ್ನೋದನ್ನು ವಿವರಿಸ್ತೀನಿ. ವೀಕ್ಷಕರೇ, ಬೆಂಗಳೂರಿನ ಯಶವಂತಪುರದಲ್ಲಿ ಒಂದು ವಾರದಲ್ಲಿ ಒಂದು ಮೂಟೆಗೆ 1600 ರೂಪಾಯಿ ಹೆಚ್ಚಳವಾಗಿದೆ. ಆಗಸ್ಟ್ 15ನೇ ತಾರೀಕು ಒಂದು ಮೂಟೆ ಈರುಳ್ಳಿ 3900 ರೂಪಾಯಿ ಇತ್ತು. ಅದೇ ಆಗಸ್ಟ್ 24ನೇ ತಾರೀಕು 4600 ರೂಪಾಯಿಗೆ ಒಂದು ಮೂಟೆ ಈರುಳ್ಳಿ ಮಾರಾಟವಾಗಿತ್ತು. ಆಗ ಕೆಜಿಗೆ ಈರುಳ್ಳಿ 50ರಿಂದ 55 ರೂಪಾಯಿ ಇತ್ತು. ಈಗ ಒಂದು ಮೂಟೆ ಈರುಳ್ಳಿ 5200 ರೂಪಾಯಿಗೆ ತಲುಪಿದೆ. ಯಶವಂತಪುರದಲ್ಲಿ ಕಳೆದ ಶನಿವಾರ 65,000 ಮೂಟೆ ಈರುಳ್ಳಿ ಆಮದಾಗಿತ್ತು. ಈಗ 43,500 ಚೀಲಗಳು ಮಾತ್ರ ಯಶವಂತಪುರ ಮಾರುಕಟ್ಟೆಗೆ ಆಗಮಿಸಿದೆ. ಮಾರುಕಟ್ಟೆಯಲ್ಲಿ ಈರುಳ್ಳಿ ಕೊರತೆ ಹೆಚ್ಚಾಗಿದ್ದು, ಇದರಿಂದ ಬೆಲೆಯು ಏರಿಕೆಯಾಗಿದೆ. ಸದ್ಯದ ಈರುಳ್ಳಿ ಪ್ರತಿ ಕೆಜಿಗೆ 60 ರೂಪಾಯಿ ತಲುಪಿದ್ದು ಗ್ರಾಹಕರಿಗೆ ಹೊರೆಯಾಗಿದೆ. ವೀಕ್ಷಕರೇ, ಈರುಳ್ಳಿ ಸಮಸ್ಯೆ ಏಕೆ ಉಲ್ಬಣ ಆಯಿತು ಗೊತ್ತಾ? ಈ ಬಾರಿ ಈರುಳ್ಳಿಗೆ ಸೂಕ್ತವಾದಂಥ ಮಳೆ ಬರದೇ ಇರುವುದೇ ಈರುಳ್ಳಿ ಇಳುವರಿ ಕಡಿಮೆಯಾಗಲು ಕಾರಣ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನು ಮನಗಂಡ ರಾಷ್ಟ್ರೀಯ ಕೃಷಿ ಸಹಕಾರಿ ಗ್ರಾಹಕರ ಒಕ್ಕೂಟ ನಿಯಮಿತ ಮತ್ತು ಕೇಂದ್ರೀಯ ಭಂಡಾರ ಮಳಿಗೆಗಳು ಈರುಳ್ಳಿ ಬೆಲೆಯನ್ನು ಕೇವಲ 35 ರೂಪಾಯಿಗೆ ಮಾರಾಟ ಮಾಡುವ ಗುರಿಯನ್ನು ಹೊಂದಿವೆ. ಇದಕ್ಕಾಗಿ ಕಾಂದಾ ಎಕ್ಸ್‌ಪ್ರೆಸ್ ಮೂಲಕ 800 ಟನ್ ಈರುಳ್ಳಿಯನ್ನು ನಾಸಿಕ್ ಮೂಲಕ ದೆಹಲಿಗೆ ತಲುಪಿಸುವ ಗುರಿ ಹೊಂದಲಾಗಿದೆ ಎಂದು ಗ್ರಾಹಕರ ಇಲಾಖೆಗಳ ವ್ಯವಹಾರಗಳ ಕಾರ್ಯದರ್ಶಿ ತಿಳಿಸಿದ್ದಾರೆ. ಬೆಲೆ ನಿಯಂತ್ರಣಕ್ಕೆಂದೇ ಕೇಂದ್ರ ಸರ್ಕಾರ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಈರುಳ್ಳಿಯನ್ನು ಸಂಗ್ರಹಿಸಿಟ್ಟಿದ್ದು, ಚೆನ್ನೈ, ಎರ್ನಾಕುಲಂ ಮತ್ತು ಮದುರೈ, ಗುವಾಹಟಿಗೆ ಕಾಂದಾ ಎಕ್ಸ್‌ಪ್ರೆಸ್ ಮೂಲಕ ಈರುಳ್ಳಿ ತಲುಪಿಸಲು ಮುಂದಾಗಿದೆ. ಕೇಂದ್ರ ಸರ್ಕಾರ 1.21 ಲಕ್ಷ ಟನ್ ಈರುಳ್ಳಿಯನ್ನು ದಾಸ್ತಾನು ಮಾಡಿಟ್ಟಿದ್ದು, ದೇಶೀಯ ಬೇಡಿಕೆಯನ್ನು ಪೂರೈಸಲು ಶಕ್ತವಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶದಲ್ಲಿ ಈರುಳ್ಳಿ ಬೆಲೆ ಹೆಚ್ಚಾದ ಪ್ರದೇಶಗಳಿಗೆ ಈರುಳ್ಳಿಯನ್ನು ಪೂರೈಸಲು ಕೇಂದ್ರ ಸರ್ಕಾರ 2024ರಲ್ಲಿ ಕಾಂದಾ ಎಕ್ಸ್‌ಪ್ರೆಸ್ ಎಂಬ ವಿಶೇಷ ರೈಲನ್ನು ಪರಿಚಯಿಸಿತು. ಈ ಕಾಂದಾ ಎಕ್ಸ್‌ಪ್ರೆಸ್ 2024 ಹಾಗೂ 2025ರಲ್ಲಿ 12,000 ಟನ್ ಈರುಳ್ಳಿಯನ್ನು 5 ನಗರಗಳಿಗೆ ತಲುಪಿಸಿತ್ತು. ಒಟ್ಟಿನಲ್ಲಿ ದೇಶದಲ್ಲಿ ಹಾಗೂ ರಾಜ್ಯಗಳಲ್ಲಿ ಈರುಳ್ಳಿ ಬೆಲೆ ಗಗನಕ್ಕೇರಿದೆ. ಕೇಂದ್ರ ಸರ್ಕಾರ ಈರುಳ್ಳಿ ಬೆಲೆಯನ್ನು ನಿಯಂತ್ರಿಸಲು ಸಾಕಷ್ಟು ಪ್ರಯತ್ನ ಪಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಬರುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.